ದೇಶದ ಸಣ್ಣ ಬ್ಯಾಂಕ್ಗಳು ಮುಳುಗೋ ಪರಿಸ್ಥಿತಿ ತಲೆದೋರಿದೆಯಾ? ಈ ಬ್ಯಾಂಕ್ಗಳ ಬಗ್ಗೆ ರಿಸರ್ವ್ ಬ್ಯಾಂಕ್ ಕಳವಳ ವ್ಯಕ್ತಪಡಿಸಿರೋದು ಯಾಕೆ? ಸಣ್ಣ ಹಣಕಾಸು ಬ್ಯಾಂಕ್ಗಳು ಅಂದ್ರೆ ಎಸ್ಎಫ್ಬಿ ಸಮಾಜದ ಹಿಂದುಳಿದ ಗುಂಪುಗಳಿಗೆ ಮೂಲಭೂತ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುವ ಪ್ರಾಥಮಿಕ ಗುರಿಯೊಂದಿಗೆ ಸ್ಥಾಪಿಸಲಾದ ವಿಶೇಷ ಹಣಕಾಸು ಸಂಸ್ಥೆಗಳಾಗಿವೆ. ಬ್ಯಾಂಕ್ ಸೇವೆಗಳಾದ ನಗದು ಸ್ವೀಕೃತಿ, ಸಣ್ಣ ರೈತರಿಗೆ, ಸೂಕ್ಷ್ಮ ವ್ಯಾಪಾರ ಉದ್ಯಮಗಳಿಗೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಮತ್ತು ಅಸಂಘಟಿತ ವಲಯಗಳಿಗೆ ಸಹಾಯಧನವನ್ನ ಇವು ನೀಡುತ್ತೆ. ಹೀಗೆ ಶುರುವಾದ ಸಣ್ಣ ಬ್ಯಾಂಕ್ಗಳಲ್ಲಿ ಜನ ಕೂಡ ಹಣವನ್ನ ಠೇವಣಿ ಇಡೋಕೆ ಆರಂಭಿಸಿದ್ರು. ಆದ್ರೆ ಈಗ ಈ ಬ್ಯಾಂಕ್ಗಳು ಮುಳುಗುವ ಹಂತದಲ್ಲಿವೆಯಾ? ಮುಚ್ಚಲ್ಪಡುವ ಅಪಾಯವನ್ನು ನಾವು ಎದುರಿಸ್ತಾ ಇವೆಯಾ? ಜನ ಈ ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಠೇವಣಿ ಕೂಡ ಅಪಾಯದಲ್ಲಿದೆಯಾ? ಕೆಲವು ಸಣ್ಣ ಹಣಕಾಸು ಬ್ಯಾಂಕ್ಗಳ ಬಗ್ಗೆ ಆರ್ಬಿಐ ಯಾಕೆ ಕಳವಳವನ್ನು ವ್ಯಕ್ತಪಡಿಸಿದೆ? ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಆರ್ಬಿಐ ನೀಡಿರುವ ಸೂಚನೆಗಳೇನೇನು? ಸಣ್ಣ ಹಣಕಾಸು ಬ್ಯಾಂಕ್ಗಳ ವಿಲೀನವನ್ನ ಆರ್ಬಿಐ ಯಾಕೆ ಸೂಚಿಸಿದೆ? ಸಣ್ಣ ಹಣಕಾಸು ಬ್ಯಾಂಕ್ಗಳ ಎನ್ಪಿಎ ಯಾಕೆ ಹೆಚ್ಚುತ್ತಿದೆ ಮತ್ತು ಸಣ್ಣ ಹಣಕಾಸು ಕ್ಷೇತ್ರದ ಬಿಕ್ಕಟ್ಟುಗಳು ಏನೇನು? ದೇಶದಲ್ಲಿ ಸಣ್ಣ ಹಣಕಾಸು ಬ್ಯಾಂಕ್ಗಳ ಮುಖ್ಯ ಕೆಲಸ ಅಂತಂದ್ರೆ ಸಮಾಜವನ್ನ ಆರ್ಥಿಕವಾಗಿ ಬೆಂಬಲಿಸೋದು. ಬಡ ಜನರಿಗೆ ಬ್ಯಾಂಕಿಂಗ್ ಸೇವೆಗಳನ್ನ ಒದಗಿಸೋದ್ರ ಜೊತೆಗೆ ಈ ಬ್ಯಾಂಕ್ಗಳು ಸಣ್ಣ ಉದ್ಯಮಿಗಳಿಗೂ ಸಾಲ ನೀಡುತ್ತೆ. ಈ ಬ್ಯಾಂಕ್ಗಳನ್ನ ಹೆಚ್ಚಾಗಿ ಭಾರತದ ಕುಗ್ರಾಮದಂತಹ ಪ್ರದೇಶಗಳಲ್ಲಿ ತೆರೆಯಲಾಗಿದೆ. ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಪರವಾನಗಿ ನೀಡೋದ್ರ ಹಿಂದಿನ ಆರ್ಬಿಐ ಉದ್ದೇಶ ಏನು ಅಂತಂದ್ರೆ ಜನರು ಬ್ಯಾಂಕಿಂಗ್ ಸೇವೆಗಳಿಂದ ವಂಚಿತರಾಗಿರುವ ಪ್ರದೇಶಗಳಲ್ಲಿ ನೆರವಾಗೋದು. ಆರ್ಬಿಐ 2015ರಲ್ಲಿ 10 ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಪರವಾನಗಿ ನೀಡಿತು. ದೇಶದಲ್ಲಿ ಮೊದಲ ಸಣ್ಣ ಹಣಕಾಸು ಬ್ಯಾಂಕ್ ಅನ್ನ 2016ರಲ್ಲಿ ತೆರೆಯಲಾಯಿತು. ಅನಂತರ ಇನ್ನೂ 2 ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಪರವಾನಗಿ ನೀಡಿತು. ದೇಶದಲ್ಲಿ ಪ್ರಸ್ತುತ ಸಣ್ಣ ಹಣಕಾಸು ಬ್ಯಾಂಕ್ಗಳ ಸಂಖ್ಯೆ 11 ಇದೆ. ಸಣ್ಣ ಹಣಕಾಸು ಬ್ಯಾಂಕ್ಗಳು ಮತ್ತು ವಾಣಿಜ್ಯ ಬ್ಯಾಂಕ್ಗಳ ನಡುವೆ ಬಂಡವಾಳದಲ್ಲಿ ಭಾರಿ ವ್ಯತ್ಯಾಸ ಇದೆ. ಉದಾಹರಣೆಗೆ ಸಣ್ಣ ಹಣಕಾಸು ಬ್ಯಾಂಕ್ಗೆ ಪರವಾನಗಿ ಪಡೆಯೋಕೆ ಅಗತ್ಯವಿರುವ ಕನಿಷ್ಠ ಬಂಡವಾಳ 200 ಕೋಟಿ ರೂಪಾಯಿ. ಆದರೆ ವಾಣಿಜ್ಯ ಬ್ಯಾಂಕ್ ಸ್ಥಾಪಿಸೋಕೆ ಅಗತ್ಯವಿರುವ ಕನಿಷ್ಠ ಬಂಡವಾಳ 500 ಕೋಟಿ ರೂಪಾಯಿ. ದೇಶದಲ್ಲಿ ಎಷ್ಟು ಸಣ್ಣ ಹಣಕಾಸು ಕಂಪನಿಗಳಿವೆ ಮತ್ತು ಯಾವ ಬ್ಯಾಂಕ್ಗಳು ಯಾವಾಗ ಕಾರ್ಯಾರಂಭ ಮಾಡಿದ್ವು? ದೇಶದ ಮೊದಲ ಸಣ್ಣ ಹಣಕಾಸು ಬ್ಯಾಂಕಿನ ಹೆಸರು ಕ್ಯಾಪಿಟಲ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಬ್ಯಾಂಕ್ 2016ರಲ್ಲಿ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತು. ಈಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎಂಬ ಮತ್ತೊಂದು ಸಣ್ಣ ಹಣಕಾಸು ಬ್ಯಾಂಕ್ ಅನ್ನ 2017ರಲ್ಲಿ ಪ್ರಾರಂಭ ಮಾಡಲಾಯಿತು. ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನ 2017ರಲ್ಲಿ ಪ್ರಾರಂಭ ಮಾಡಲಾಯಿತು. ಅದೇ ವರ್ಷದಲ್ಲಿ 5 ಇತರ ಸಣ್ಣ ಹಣಕಾಸು ಬ್ಯಾಂಕ್ಗಳು ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ವು. ಅವುಗಳು ಯಾವ್ಯಾವುದು ಅಂತ ಅಂದ್ರೆ ಇಎಸ್ಎಎಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಶಿವಾಲಿಕ್, ಸೂರ್ಯೋದಯ್, ಉತ್ಕರ್ಷ್ ಮತ್ತು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಆದ್ರೆ ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಪ್ರಸ್ತುತ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿನೊಂದಿಗೆ ವಿಲೀನಗೊಂಡಿದೆ. 2018ರಲ್ಲಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ನಾರ್ತ್ ಈಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಪ್ರಾರಂಭಗೊಂಡವು. ಇದಲ್ಲದೆ ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ 2021ರಲ್ಲಿ ಆರಂಭ ಆಯಿತು. ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಕೆಲವು ಸಣ್ಣ ಹಣಕಾಸು ಬ್ಯಾಂಕ್ಗಳ ಬಗ್ಗೆ ಆರ್ಬಿಐ ಕಳವಳ ವ್ಯಕ್ತಪಡಿಸಿದೆ. ಅವು ಆರ್ಬಿಐ ನಿಯಮಗಳನ್ನ ಸರಿಯಾಗಿ ಪಾಲಿಸುತ್ತಿಲ್ಲ ಅನ್ನೋದು ಆರ್ಬಿಐನ ಕಳವಳ ಆಗಿದೆ. ಸಕಾಲಿಕ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ರೆ ಅವು ಗಂಭೀರ ತೊಂದರೆಗೆ ಸಿಲುಕಬಹುದು ಮತ್ತು ಈ ಸಣ್ಣ ಹಣಕಾಸು ಬ್ಯಾಂಕ್ಗಳು ಕೂಡ ದೊಡ್ಡ ನಷ್ಟವನ್ನು ಅನುಭವಿಸಬಹುದು ಅನ್ನೋ ಆತಂಕ ವ್ಯಕ್ತವಾಗಿದೆ. ಇದರಿಂದಾಗಿ ಈ ಸಣ್ಣ ಬ್ಯಾಂಕ್ಗಳು ತಮ್ಮ ವ್ಯವಹಾರವನ್ನು ಮುಚ್ಚಬೇಕಾಗಬಹುದು. ಸಣ್ಣ ಹಣಕಾಸು ಬ್ಯಾಂಕ್ಗಳ ಮೇಲ್ವಿಚಾರಣೆ ಮಾಡುವ 3 ಹಿರಿಯ ಆರ್ಬಿಐ ಅಧಿಕಾರಿಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಆರ್ಬಿಐನ ಕಠಿಣ ಪರಿಶೀಲನೆಗೆ ಒಳಪಟ್ಟಿವೆ ಅಂತ ಹೇಳಿರುವುದನ್ನ ವರದಿ ಉಲ್ಲೇಖಿಸಿದೆ. ಈ ಹಿಂದೆ ಈ ಬ್ಯಾಂಕ್ಗಳಿಗೆ ಪರವಾನಗಿ ನೀಡಿದಾಗ ಅವುಗಳ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಸಣ್ಣ ಹಣಕಾಸು ಬ್ಯಾಂಕ್ಗಳನ್ನ ಬಹಳ ಸಣ್ಣ ವ್ಯವಹಾರಗಳಿಗಾಗಿ ರಚಿಸಲಾಗಿತ್ತು. ಬಹುಶಃ ಸಾಲದ ಮೊತ್ತ 25 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು ಅಂತ ಎಲ್ರಿಗೂ ತಿಳಿದಿಲ್ಲ ಅಂತ ಹಣಕಾಸು ತಜ್ಞರು ಹೇಳ್ತಾರೆ. ಸಾಲದ ಮೊತ್ತ ಕಡಿಮೆ ಇದ್ರೆ 2 ಸಮಸ್ಯೆ ಇದೆ. ಮೊದಲನೇದಾಗಿ ಅಲ್ಲಿಂದ ಲಾಭ ಕಡಿಮೆ ಮತ್ತು ಎರಡನೇದಾಗಿ ಸಣ್ಣ ಸಾಲಗಳು ಎನ್ಪಿಎ ಆಗುವ ಸಾಧ್ಯತೆ ಇದೆ. ಅವುಗಳ ಆರ್ಥಿಕ ಸಂಪನ್ಮೂಲ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ವರದಿಗಳ ಪ್ರಕಾರ ಕೆಲವು ತಿಂಗಳುಗಳ ಹಿಂದೆ ಆರ್ಬಿಐ ಅಧಿಕಾರಿಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳ ಆಡಳಿತ ಮಂಡಳಿಗಳನ್ನ ಭೇಟಿಯಾಗಿದ್ರು. ಆ ಸಭೆಯಲ್ಲಿ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯಲ್ಲಿನ ನ್ಯೂನತೆಯ ಕುರಿತು ದೀರ್ಘ ಚರ್ಚೆ ನಡೆಯಿತು. ಜೊತೆಗೆ ಈ ಬ್ಯಾಂಕ್ಗಳ ಉತ್ತರಾಧಿಕಾರ ಯೋಜನೆಯ ಬಗ್ಗೆನೂ ಚರ್ಚಿಸಲಾಯಿತು. ಅಂದ್ರೆ ಪ್ರಸ್ತುತ ನಿರ್ವಹಣೆಯ ಅನುಪಸ್ಥಿತಿಯಲ್ಲಿ ಈ ಬ್ಯಾಂಕ್ಗಳನ್ನ ಯಾರು ನಿರ್ವಹಿಸುತ್ತಾರೆ ಅನ್ನೋ ವಿಚಾರದ ಚರ್ಚೆ ಆಯಿತು. ಕೆಲ ಸಣ್ಣ ಬ್ಯಾಂಕ್ಗಳು ಆರ್ಬಿಐನ ನಿಯಮಗಳನ್ನ ಸರಿಯಾಗಿ ಅನುಸರಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಆದ್ರಿಂದ ಆರ್ಬಿಐ ಈ ಸಣ್ಣ ಹಣಕಾಸು ಬ್ಯಾಂಕ್ಗಳ ವಿಲೀನದ ಬಗ್ಗೆ ಚಿಂತನೆ ನಡೆಸಿದೆ. ಸ್ಥಾಪನೆಯಾಗಿ 8 ವರ್ಷಗಳ ನಂತರ ಈ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯಲ್ಲಿ ಕೆಲವು ಸಮಸ್ಯೆಗಳು ತಲೆದೋರಿವೆ. ಅವು ಈಗ ಪರಸ್ಪರ ಅವುಗಳಲ್ಲೇ ವಿಲೀನಗೊಳ್ಳಬೇಕು ಅಥವಾ ದೊಡ್ಡ ಬ್ಯಾಂಕ್ನೊಂದಿಗೆ ವಿಲೀನಗೊಳ್ಳಬೇಕು ಅಂತ ಆರ್ಬಿಐ ಸಲಹೆ ನೀಡಿದೆ. ಕೆಲವು ಸಣ್ಣ ಹಣಕಾಸು ಬ್ಯಾಂಕ್ಗಳ ಅನುತ್ಪಾದಕ ಆಸ್ತಿಗಳು ಅಂದ್ರೆ ಎನ್ಪಿಎ ಕೂಡ ವೇಗವಾಗಿ ಹೆಚ್ಚುತ್ತಿದೆ ಅಂತ ಕಂಡು ಬಂದಿದೆ. ಮೈಕ್ರೋ ಫೈನಾನ್ಸ್ ಕ್ಷೇತ್ರದ ಬಾಕಿಗಳು ಬಹಳಷ್ಟು ಹೆಚ್ಚಿವೆ. ಇದರಿಂದಾಗಿ ಈ ವಲಯ ಈಗಾಗಲೇ ಸಾಕಷ್ಟು ಒತ್ತಡದಲ್ಲಿದೆ. ಇದರ ಜೊತೆಗೆ ಸಣ್ಣ ಹಣಕಾಸು ಬ್ಯಾಂಕ್ಗಳು ಸಣ್ಣ ಸಾಲಗಳಲ್ಲಿ ದೊಡ್ಡ ಪಾಲನ್ನ ಹೊಂದಿವೆ. ಆದ್ರಿಂದ ಇದು ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಬಹಳ ಸವಾಲಿನ ಸಮಯ.
ಕಳೆದ ವರ್ಷ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಮೈಕ್ರೋ ಫೈನಾನ್ಸ್ ಕ್ಷೇತ್ರದ ಸರಾಸರಿ NPA 11.6ಕ್ಕೆ ಏರಿದ್ದು ಇದು 18 ತಿಂಗಳಲ್ಲೇ ಅತಿ ಹೆಚ್ಚು. ಇದು ಮಾತ್ರವಲ್ಲದೆ ಈ NPA ನಲ್ಲಿ ಸಣ್ಣ ಹಣಕಾಸು ಬ್ಯಾಂಕ್ಗಳ ಒಟ್ಟು ಪಾಲು 15ಕ್ಕೂ ಹೆಚ್ಚಿದೆ. ಎಕನಾಮಿಕ್ ಟೈಮ್ಸ್ ವರದಿ ಸಣ್ಣ ಹಣಕಾಸು ಬ್ಯಾಂಕ್ 2 ದೊಡ್ಡ ಸಮಸ್ಯೆಗಳನ್ನ ಎದುರಿಸುತ್ತಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದೆ. ಅದರಲ್ಲಿ ಮೊದಲ ಅಪಾಯ ಅಂತಂದ್ರೆ ಅನೇಕ ಸಣ್ಣ ಹಣಕಾಸು ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ವಲಯದಲ್ಲಿ ಬಹಳಷ್ಟು ಸಾಲಗಳನ್ನ ಹೊಂದಿವೆ. ಇದರಲ್ಲಿ ಬಹಳಷ್ಟು ಸಾಲಗಳು NPAಗಳಾಗಿ ಮಾರ್ಪಟ್ಟಿವೆ. ಎರಡನೇದಾಗಿ ಕೆಲವು ಸಣ್ಣ ಹಣಕಾಸು ಬ್ಯಾಂಕ್ಗಳ ಹೆಚ್ಚಿನ ಕೆಲಸ ಒಂದು ರಾಜ್ಯ ಅಥವಾ ಪ್ರದೇಶದಲ್ಲಿದೆ. ಉದಾಹರಣೆಗೆ ESAF ಸಣ್ಣ ಹಣಕಾಸು ಬ್ಯಾಂಕಿನ ಹೆಚ್ಚಿನ ಸಾಲಗಳು ಕೇರಳ ಮತ್ತು ತಮಿಳುನಾಡಿನಲ್ಲಿವೆ. ಈ ಬ್ಯಾಂಕ್ ಈ 2 ರಾಜ್ಯಗಳಲ್ಲಿ ಒಟ್ಟು 57% ಸಾಲವನ್ನ ಹೊಂದಿದೆ. ಇದರಲ್ಲಿ 56% ಸಾಲ ಅಸುರಕ್ಷಿತವಾಗಿದೆ. ಅದೇ ರೀತಿ ಉತ್ಕರ್ಷ ಸಣ್ಣ ಹಣಕಾಸು ಬ್ಯಾಂಕ್ 916 ಬ್ಯಾಂಕಿಂಗ್ ಶಾಖೆಗಳನ್ನು ಹೊಂದಿದೆ. ಅವುಗಳಲ್ಲಿ 607 ಶಾಖೆಗಳು ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಮತ್ತು ಒಡಿಶಾದಂತಹ 5 ರಾಜ್ಯಗಳಲ್ಲಿದೆ. ಸಣ್ಣ ಹಣಕಾಸು ಬ್ಯಾಂಕ್ಗಳ NPA ಹೆಚ್ಚಾಗೋಕೆ ಕಾರಣ ಅಂತಂದ್ರೆ ಅಲ್ಲಿ ಸಾಕಷ್ಟು ಭದ್ರತೆ ಇರೋದಿಲ್ಲ ಮತ್ತು ಅವು ಮುಳುಗುವ ಸಾಧ್ಯತೆ ಇರುತ್ತೆ. ಅದು 10 ಲಕ್ಷ, 15 ಲಕ್ಷ, 20 ಲಕ್ಷ ವಹಿವಾಟು ಹೊಂದಿರುವ ಸೂಕ್ಷ್ಮ ವ್ಯವಹಾರವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.